ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗಂಗಾ. ನನ್ನ ಚಾನಲ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್. ಇವತ್ತು ನಾನು ಈ ವ್ಲಾಗ್ನಾಗ ಮಗುವಿಗೆ ಬೇಕಾದಂಥ ಒಂದು ಇಂಪಾರ್ಟೆಂಟ್ ಎಸೆನ್ಷಿಯಲ್ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತೀನಿ. ಮಗು ಹುಟ್ಟಿದ ತಕ್ಷಣ ಮಗುವಿಗೆ ಏನೇನು ನೆಸಸರಿ ಬೀಳ್ತಾವ ಅವೆಲ್ಲ ಪ್ರಾಡಕ್ಟ್ಸ್ನ ನಾವು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲೂ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಪ್ರಾಡಕ್ಟ್ ಯಾವುದಂದ್ರೆ ಡೈಪರ್. ಡೈಪರ್ ಪರ್ಚೇಸ್ ಮಾಡಿದಾಗ ನಾವು ಫಸ್ಟ್ ಟೈಮ್ ಯೂಶ್ವಲಿ ಡಿಸ್ಪೋಸಬಲ್ ಡೈಪರೇ ಪರ್ಚೇಸ್ ಮಾಡ್ತೀವಿ. ಡಿಸ್ಪೋಸಬಲ್ ಡೈಪರ್ ಅಂದ್ರೆ ಡೈಪರ್ ನಮ್ಮ ಮಗುವಿಗೆ ಯೂಸ್ ಮಾಡಿಬಿಟ್ಟು ಅದು ಹಾಳಾದ ತಕ್ಷಣ ಅದನ್ನು ಬಿಸಾಕ್ಬಿಡೋದು. ಸೊ ಆ ಡಿಸ್ಪೋಸಬಲ್ ಡೈಪರೇ ಯೂಸ್ ಮಾಡ್ತೀವಿ. ಈ ಡೈಪರ್ ನಾವು ನಮ್ಮ ಮಗುವಿಗೋಸ್ಕರ ಯೂಸ್ ಮಾಡ್ತಾ ಮಾಡ್ತಾ ನಮಗೇನು ಗೊತ್ತಾಗ್ತದಂದ್ರೆ ಒಂದು ದಿನಕ್ಕೆ ಎಷ್ಟೊಂದು ಡೈಪರ್ ಹೋಗ್ಲತ್ತವಲ್ಲ, ಒಂದು ದಿನಕ್ಕೆ ನಮ್ಮ ಮಗುವಿಗೆ ಏನಿಲ್ಲ ಅಂದ್ರೂ ಒಂದು 4-5 ಡೈಪರ್ ಯೂಸ್ ಮಾಡತ್ತೀವಿ. ಸೊ ಒಂದು ಪ್ಯಾಕೆಟ್ ಡೈಪರ್ ತೊಗೊಂಡು ಬಂದರೂ ಒಂದು 15 ದಿನಕ್ಕೆ ಮುಗ್ದು ಹೋಗ್ಬಿಡ್ತದೆ. ಸೊ ಎಷ್ಟು ಜಲ್ದಿ ಖಾಲಿ ಆಗ್ಲತ್ತದಲ್ಲ ಅಂತ ಅನ್ನಿಸ್ತದೆ. ಆಮೇಲೆ ನಾವು ಒಂದು ಸ್ವಲ್ಪ ನ್ಯಾಪಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ತಿಳ್ಕೊರಿ. ನ್ಯಾಪಿ ಸ್ಟಾರ್ಟ್ ಮಾಡಿದಾಗ ಅವಾಗ ಏನು ಅನ್ನಿಸ್ತದೆ, ಅದು ವಾಶ್ ಮಾಡೋಕ್ಕೆ ಬೇಜಾರಾಗ್ಬಿಡ್ತದೆ. ಸೊ ಇಂಥ ಟೈಮ್ನಾಗ ನಮ್ಮ ಹೆಲ್ಪಿಗೆ ಬರೋದು ಕ್ಲೋತ್ ಡೈಪರ್, ಅಂದರೆ ಬಟ್ಟೆಯಿಂದ ಮಾಡಿರುವಂತಹ ಡೈಪರ್. ಈಗ ಕೆಲವೊಬ್ರಿಗೆ ಅನ್ನಿಸ್ಬೋದು, ನಮಗೆ ಬೇಡಪ್ಪ ಕ್ಲೋತ್ ಡೈಪರ್ ಎಲ್ಲ, ಡಿಸ್ಪೋಸಬಲ್ ಡೈಪರೇ ಸಾಕು, ಒಂದು ಸ್ವಲ್ಪ ರೊಕ್ಕ ಹೆಚ್ಚಿಗೋದ್ರೂ ಪರವಾಗಿಲ್ಲ, ಡಿಸ್ಪೋಸಬಲ್ ಡೈಪರೇ ಸಾಕು, ವಾಶ್ ಮಾಡೋದು ಹತ್ತಲ್ಲ, ಏನು ಹತ್ತಲ್ಲ, ತೆಗ್ದು ಬಿಸಾಕೋದಷ್ಟೇ ಅಂತಂದು. ಆದ್ರೂ ಅಂಥವ್ರಿಗೂ ನಾ ಏನು ಹೇಳ್ತೀನಿ ಅಂತಂದ್ರೆ, ಅಟ್ಲೀಸ್ಟ್ 1-2 ಕ್ಲೋತ್ ಡೈಪರ್ ನೀವು ಇಟ್ಕೊಳ್ಳೋದು ಭಾಳ ಒಳ್ಳೆಯದು. ಯಾಕಂತಂದ್ರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ರಿ, ಸ್ಕಿಪ್ ಮಾಡಿದೆ, ಅವಾಗ ನಿಮಗೆ ಗೊತ್ತಾಗ್ತದೆ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ಫಸ್ಟ್ ಕ್ಲೋತ್ ಡೈಪರ್ ಯಾಕೆ ನಾವು ಬಟ್ಟೆಯಿಂದ ಮಾಡಿರುವ ಡೈಪರ್ ಯೂಸ್ ಮಾಡಬೇಕು, ಯಾಕೆ ಅನ್ನೋಕೆ ಭಾಳಷ್ಟು ರೀಸನ್ಸ್ ಅವ. ಫಸ್ಟ್ ನಾನು ನಿಮಗೆ ಕ್ಲೋತ್ ಡೈಪರ್ ಯಾಕೆ ಬಳಸ್ಬೇಕು ಅನ್ನೋದನ್ನ ಹೇಳ್ತೀನಿ. ಅದಾದಮೇಲೆ ನಾನು ನನ್ನ ಮಕ್ಕಳಿಗೆ ಯಾವುದು ಬ್ರ್ಯಾಂಡಿನ ಕ್ಲೋತ್ ಡೈಪರ್ನ ಪರ್ಚೇಸ್ ಮಾಡಿದ್ದೆ ಮತ್ತು ಅದು ಯಾವ ಥರ ಇರ್ತದೆ, ಯಾವ ಥರ ಯೂಸ್ ಮಾಡಬೇಕಂತೆಲ್ಲ ಹೇಳ್ತೀನಿ. ಕ್ಲೋತ್ ಡೈಪರ್ ಯಾಕೆ ಬಳಸಬೇಕು, ಬರೀ ದುಡ್ಡಿನ ಪ್ರಶ್ನೆ ಅಷ್ಟೇ ಅಲ್ಲ, ಆದ್ರೆ ಅದು ನಮ್ಮ ಮಗುವಿನ ಸ್ಕಿನ್ನಿಗೆ ಕೂಡ ಪ್ರೊಟೆಕ್ಟ್ ಮಾಡ್ತದೆ. ಯಾಕಂದ್ರೆ ಡಿಸ್ಪೋಸಬಲ್ ಡೈಪರ್ ಏನಿರ್ತದಲ್ಲ, ಅದು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಕೆಮಿಕಲ್ಸ್ ಯೂಸ್ ಮಾಡಿಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಹಾಗಾಗಿ ಅದು ಮಗುವಿನ ಸ್ಕಿನ್ನಿಗೆ ಹಾನಿ ಮಾಡೋದು ಸಾಧ್ಯತೆ ಇರ್ತದೆ. ಮಗು ಸ್ಕಿನ್ ಸೆನ್ಸಿಟಿವ್ ಇತ್ತಂದ್ರೆ ರ್ಯಾಷಸ್ ಕೂಡ ಆಗ್ತದ. ಸೊ ಹಾಗಾಗಿ ಕ್ಲೋತ್ ಡೈಪರ್ ಬಳಸೋದು ಒಳ್ಳೆಯದು. ಆಮೇಲೆ ಸ್ಕಿನ್ ಫ್ರೆಂಡ್ಲಿ ಆಯಿತು, ಆಮೇಲೆ ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ ಅದು ಆಯಿತು, ಆಮೇಲೆ ಕಾಸ್ಟ್ ವೈಸ್ ಕೂಡ ಇದು ಕಾಸ್ಟ್ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಡಿಸ್ಪೋಸಬಲ್ ಡೈಪರ್ ಜಾಸ್ತಿ ಯೂಸ್ ಆಗ್ತಾವೆ, ಒಂದು ದಿನಕ್ಕೆ 4-5 ಯೂಸ್ ಆಗ್ತಾವೆ. ಇದು ಹಾಗೇನಿಲ್ಲ, ರಿಯೂಸೇಬಲ್ ಇರ್ತದ ಮತ್ತು ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ರಿಯೂಸೇಬಲ್ ಅಂದರೆ ಏನಿಲ್ಲ, ಈಗ 3 ತಿಂಗಳ ಮಗುವಿಗೆ ನೀವು ಒಂದು ಕ್ಲೋತ್ ಡೈಪರ್ ಪರ್ಚೇಸ್ ಮಾಡಿದ್ರಂದ್ರೆ 3 ಇಯರ್ಸ್ ತನಕ ಅದನ್ನು ಯೂಸ್ ಮಾಡ್ಬೋದು. ಬಿಕಾಸ್ ಅದಕ್ಕೆಲ್ಲ ಸೈಜ್ ಅಡ್ಜಸ್ಟ್ ಮಾಡಂಗೆಲ್ಲ ಕೊಟ್ಟಿರ್ತಾರೆ, ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಲಾಸ್ಟ್ ಬಟ್ ಇಂಪಾರ್ಟೆಂಟ್ ಏನಂತಂದ್ರೆ, ಇದು ಪರಿಸರ ಸ್ನೇಹಿ ಕೂಡ ಹೌದು. ಕ್ಲೋತ್ ಡೈಪರ್ ಯಾವುದೇ ರೀತಿ ಪರಿಸರಕ್ಕೆ, ಎನ್ವಿರಾನ್ಮೆಂಟಿಗೆ ಹಾನಿ ಮಾಡೋಂಗಿಲ್ಲ. ಡಿಸ್ಪೋಸಬಲ್ ಡೈಪರ್ ನಾವು ಎಷ್ಟು ಪರ್ಚೇಸ್ ಮಾಡ್ತೀವಿ, ಎಷ್ಟು ಬಿಸಾಕ್ತೀವಿ, ಡಿಸ್ಪೋಸ್ ಮಾಡ್ತೀವಿ, ಅದು ಪರಿಸರಕ್ಕೆ ಎಷ್ಟೊಂದು ಹಾನಿ ಮಾಡ್ತವೆ. ಸೊ ಇದಿಷ್ಟು ರೀಸನ್ ಸಾಕಲ್ಲ ನಮ್ಮ ಮಗುವಿಗೆ ಕ್ಲೋತ್ ಡೈಪರ್ ಯೂಸ್ ಮಾಡೋಕ್ಕೆ. ಇವಾಗ ನಾ ಯಾವುದು ಕ್ಲೋತ್ ಡೈಪರ್ ನನ್ನ ಮಕ್ಕಳಿಗೆ ಯೂಸ್ ಮಾಡಿದ್ದೆ ಅಂತ ತೋರಿಸ್ತೀನಿ. ನಾನು ಸೂಪರ್ ಬಾಟಮ್ಸ್ ಬ್ರ್ಯಾಂಡಿಂದ ಕ್ಲೋತ್ ಡೈಪರ್ನ ಪರ್ಚೇಸ್ ಮಾಡಿದ್ದೆ. ಇಲ್ಲಿ ನಿಮ್ಗೆ ತೋರಿಸ್ಲತ್ತೀನಿ ನೋಡ್ರಿ, ಸೂಪರ್ ಬಾಟಮ್ಸ್ ಇದು. ಸೊ ಇದು ನನ್ನ ಮಕ್ಕಳಿಗೆ ಒಂದು 8-9 ಮಂತ್ಸ್ ಇದ್ದಾಗ ನಾನು ತೊಗೊಂಡಿದ್ದೆ. ಒಂದು 2 ಇಯರ್ಸ್ ತನಕ ಯೂಸ್ ಮಾಡಿದ್ದೀನಿ. ಭಾಳ ಚಲೋ ಬಂದದ, ತಾಳಿಕೆ ಬಂದದ. ಸೊ ಈ ಸೂಪರ್ ಬಾಟಮ್ಸ್ ಕ್ಲೋತ್ ಡೈಪರ್ ಬಗ್ಗೆನೇ ಹೇಳ್ಬೇಕಂತಂದ್ರೆ, ಇದು ಕ್ವಾಲಿಟಿ ವೈಸ್ ಅಂತೂ A1 ಕ್ವಾಲಿಟಿ ಅದ. ಕ್ವಾಲಿಟಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿ ನೋಡಿದ್ರೆ ತೊಗೋಬೇಕು ಅನ್ನಿಸ್ತದೆ ನಿಮಗೆ. ಆಮೇಲೆ ಭಾಳನೇ ಸಾಫ್ಟ್ ಅದ. ಆಮೇಲೆ 100% ಆರ್ಗ್ಯಾನಿಕ್ ಕಾಟನಿಂದ ಮಾಡಿರುವಂಥ ಡೈಪರ್ ಇದು. ಸೊ ಇದು ಊನೋ ಡೈಪರ್ ಜೊತೆ ಇನ್ಸರ್ಟ್ ಕೊಡ್ತಾರೆ, ಇದರೆಲ್ಲ ಹಾಕೋದು ಈ ಥರ ಒಂದು ಇನ್ಸರ್ಟ್ ಕೊಡ್ತಾರೆ. ಸೊ ಅದಕ್ಕೆ ಇಲ್ಲೊಂದು ಸ್ನ್ಯಾಪ್ ಬಟನ್ ಇರ್ತದೆ, ಇಲ್ಲೊಂದು ಬಟನ್ನ, ಇದು ಈ ಡೈಪರಲ್ಲಿ ಹಾಕೋಕೆ ಕೊಡ್ತಾರೆ. ಆಮೇಲೆ ಇದು ಒಂದು ಪ್ಯಾಡ್. ಸೊ ಇವೆರಡು ಪ್ಯಾಡ್ ಇದ್ರ ಜೊತೆ ಕೊಡ್ತಾರೆ. ಆಮೇಲೆ ಇದನ್ನ ಹೆಂಗೆ ಹಾಕೋದು ಹೆಂಗಂತಂದರೆ, ಯೂಸ್ ಮಾಡೋದು ಭಾಳನೇ ಈಸಿ ಅದ. ಇಲ್ಲೆಲ್ಲ ಬಟನ್ ಅದ. ನಾವು ಮಗುವಿಗೆ ಹಾಕಿದಾಗ ಮಗು ಎಲ್ಲ ಕಡೆ ಓಡಾಡ್ಕೊಂಡಿರ್ತದ. ಸೊ ಅದಕ್ಕೆ ಯಾವುದೇ ರೀತಿ ಅನ್ಕಂಫರ್ಟೇಬಲ್ ಆಗಂಗಿಲ್ಲ, ಈ ಥರ ಫಿಕ್ಸ್ ಆಗಿ ಕೂತಿರ್ತು. ಸೊ ಬಟ್ ಸೈಜ್ ಅಡ್ಜಸ್ಟ್ ಮಾಡೋಕ್ಕೆ ಬರ್ತದೆ. ಇಲ್ಲಿ ಸ್ನ್ಯಾಪ್ ಬಟನ್ಸ್ ಎಲ್ಲ ಅದಾವಲ್ಲ, ಮಗು ಹಾಕಿದಾಗ ನಮ್ಮ ಮಗುದು ಯಾವ ಸೈಜ್ ಫಿಟ್ ಆಗ್ತದೆ ಆ ಸೈಜಿಗೆ ನಾವು ಈ ಥರ ಬಟನ್ನ ಫಿಕ್ಸ್ ಮಾಡ್ಬೋದು 2 ಕಡೆ.
ಯಾವಾಗಲೂ ಮಗುವಿಗೆ ಹಾಕಿದಾಗ ಫುಲ್ ಟೈಟು ಹಾಕ್ಬಾರ್ದು, ಫುಲ್ ಲೂಸು ಹಾಕಬಾರ್ದು. ಹಾಕಿದ್ಮೇಲೆ ನಮ್ಮದು ಒಂದು ಫಿಂಗರ್ ಹೋಗ್ಬೇಕು ಈ ಥರ, ಆ ಥರ ಆಗೋಷ್ಟು ಅಷ್ಟೇ ನಾವು ಟೈಟ್ ಮಾಡ್ಕೋಬೇಕು. ಅಂದ್ರೆ ಮಗುಗೆ ಯಾವುದೇ ರೀತಿ ಅನ್ಕಂಫರ್ಟೇಬಲ್ ಫೀಲ್ ಆಗಂಗಿಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಈ ಎಸ್ಪೆಷಲಿ ಕ್ಲೋತ್ ಡೈಪರ್ಸ್ ಅಂದರೆ ಇದು ಒಂದೇ ಬ್ರ್ಯಾಂಡ್ ಅಲ್ಲ, ಭಾಳಷ್ಟು ಅವ. ನಾನು ಇನ್ನೊಂದು ಬ್ರ್ಯಾಂಡಿಂದು ತೊಗೊಂಡಿದ್ದೆ. ಇದು ಯಾವುದಂತಂದರೆ ಇದು ಪೋಲ್ಕಾ ಟಾಟ್ಸ್ ಅಂತ, ಪೋಲ್ಕಾ ಟಾಟ್ಸಿಂದ ತೊಗೊಂಡಿದ್ದೆ. ಸೊ ಇದೂ ಚಂದಿತ್ತು, ಬಟ್ ಸೂಪರ್ ಬಾಟಮ್ಸ್ ಕಂಪೇರ್ ಮಾಡಿದ್ರೆ ಇದು ಓಕೆ. ಇದನ್ನು ಯೂಸ್ ಮಾಡಿದ್ದೆ ನಾನು, ಬಟ್ ಇದ್ರಿಗಿಂತ ಸೂಪರ್ ಬಾಟಮ್ಸ್ ವಾಸ್ ದ ಬೆಸ್ಟ್. ಈ ಪೋಲ್ಕಾ ಟಾಟ್ಸ್ನು ಸೇಮ್ ಇದೇ ಥರ ಇತ್ತು, ಅಂದರೆ ಸೈಜ್ ಎಲ್ಲ ಅಡ್ಜಸ್ಟ್ ಮಾಡೋಕೆ ಸ್ನ್ಯಾಪ್ ಬಟನ್ಸ್ ಎಲ್ಲ ಕೊಟ್ಟಿದ್ರು. ಸೊ ನೀವು ನಿಮಗೆ ಯಾವುದು ಬ್ರ್ಯಾಂಡಿಂದ ಇಷ್ಟ ಆಗ್ತದೆ ಅದು ಪರ್ಚೇಸ್ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಸೂಪರ್ ಬಾಟಮ್ಸ್ ಭಾಳ ಚಲೋ ಅದ, ಬಿಕಾಸ್ ಅದು ಇದ್ರದ್ದು ಒಳಗಿಂದ ಕಂಪೇರ್ ಮಾಡಿದ್ರೆ ಇದು ಹಾಕಿದಾಗ ಮಗುವಿಗೆಲ್ಲ ಕಂಫರ್ಟೇಬಲ್ ಆಗಿತ್ತು. ಮಕ್ಕಳು ಆರಾಮ್ಸೆ ಇಬ್ಬರು, ನನ್ನ ಟ್ವಿನ್ಸ್ ಅಲ್ಲ, ಸೊ ಇಬ್ಬರಿಗೂ ಯೂಸ್ ಮಾಡ್ತಿದ್ದೆ. ನಾನು 2 ಡೈಪರ್ಸ್ ತೊಗೊಂಡಿದ್ದೆ. ಸೊ ಹಾಕಿದಾಗ ಆರಾಮ್ಸೆ ಓಡಾಡ್ಕೊಂಡಿರ್ತಿದ್ರು, ಭಾಳ ಕಂಫರ್ಟೇಬಲ್ ಇತ್ತಿದ್ದು ಪೋಲ್ಕಾ ಟಾಟ್ಸ್ ಎಂದು ಹಾಕಿದಾಗ. ಬಟ್ ಇದು ಸೂಪರ್ ಬಾಟಮ್ಸಿಂದ ಏನದಲ್ಲ, ಇದು ಒಳಗೆ ಏನು ಕ್ಲೋತ್ ಯೂಸ್ ಮಾಡ್ಯಾರಲ್ಲ, ಇದು ಕಾಟನ್, ಆರ್ಗ್ಯಾನಿಕ್ ಕಾಟನ್ ಅಂತ ಹೇಳ್ಯಾರ. 100% ಆರ್ಗ್ಯಾನಿಕ್ ಕಾಟನ್ ಅದು ಭಾಳ ಚಲೋ ಅದ, ಭಾಳ ಸಾಫ್ಟ್ ಅದ. ಸೊ ಇದು ನೋಡಿದಾಗ ಮಗುಗೆ ಯಾವುದೇ ರೀತಿ ಸ್ಕಿನ್ ರ್ಯಾಷಸ್ ಆಗಲಿ ಹಾರ್ಮ್ ಮಾಡೋಂಗಿಲ್ಲ ಅಂತ ನನಗೆ ಅನ್ನಿಸ್ತದ. ಅದು ಸುಸು ಮಾಡ್ಕೊತು ಏನು ಮಾಡ್ಕೊಂಡ್ರು ಇದು ಸ್ವಲ್ಪ ಅಬ್ಸಾರ್ಬೆನ್ಸಿ ಇದ್ರದ್ದು ಅದ್ರಗಿಂತ ಚಲೋ ಅದ ಅಂತ ನನಗೆ ಫೀಲ್ ಆಗ್ಯದ. ಮತ್ತು ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ಸ್ ಯೂಸ್ ಮಾಡಿದ್ದಲ್ಲ, ಪ್ಯೂರ್ ಕಾಟನ್ನಿಂದ ತಯಾರು ಮಾಡಿರುವಂಥ ಪ್ರಾಡಕ್ಟ್ ಇದು. ಸೊ ಮಗುವಿಗೆ ಭಾಳನೇ ಸೇಫ್ ಅಂತಲೇ ಹೇಳ್ಬೋದು, ಎಫೆಕ್ಟಿವ್ನು ಅಂತ ಹೇಳ್ಬೋದು. ಮತ್ತು ಏನಂದ್ರೆ ನಾನಂತೂ ನನ್ನ ಮಕ್ಕಳು 9 ತಿಂಗಳಿದ್ದಾಗ ತೊಗೊಂಡಿದ್ದೆ, 2 ವರ್ಷದ ತನಕ ಯೂಸ್ ಮಾಡಿದ್ದೆ. ಇವಾಗ ಅವ್ರು 4.5 years, ಇನ್ನೂ ಚಲೋ ಅದ. ಸೊ ನಾ ಯಾಕೆ ಹೇಳಿದೆ ಡಿಸ್ಪೋಸಬಲ್ ಡೈಪರ್ ಯೂಸ್ ಮಾಡೋರ್ನು ಒಂದು ಕ್ಲೋತ್ ಡೈಪರ್ ಇಟ್ಕೋರಿ ಅಂತಂದು, ಯಾಕಂತಂದ್ರೆ ನೋಡ್ರಿ ರಾತ್ರಿಯರೇ ಯೂಸ್ ಆಗೇ ಆಗ್ತದೆ. ಇದು ಡಿಸ್ಪೋಸಬಲ್ ಡೈಪರ್ ಇತ್ತಂದ್ರೆ ಒಂದು ಪೀನೇ ಹೋಲ್ಡ್ ಮಾಡ್ತದೆ, ಅದಕ್ಕೆ ಎಚ್ಚರ ಆಗ್ಬಿಡ್ತದೆ, ಮಗುಗೆ ಸ್ಲೀಪು ಡಿಸ್ಟರ್ಬ್ ಆಗ್ತದೆ, ನಿಮ್ಮದು ನಿದ್ದೆ ಹಾಳಾಗ್ತದೆ, ಎದ್ಬಿಟ್ಟು ಡೈಪರ್ ಚೇಂಜ್ ಮಾಡಬೇಕು, ಮತ್ತೊಂದು ಬೇರೆ ಹಾಕಬೇಕು. ಸೊ ಅದೆಲ್ಲ ಟೆನ್ಷನೇ ಇರೋಂಗಿಲ್ಲ. ರಾತ್ರಿ ಅಟ್ಲೀಸ್ಟ್ ಇದು ಯೂಸ್ ಮಾಡೋಕ್ಕೆ ಭಾಳ ಚಲೋ ಅಂತ ಹೇಳ್ತೀನಿ. ಆಮೇಲೆ ಹಗಲತ್ತು ಯೂಸ್ ಮಾಡ್ಬೋದು. ಲೈಕ್ ಡೈಪರ್ ಫ್ರೀ ಟೈಮ್ ಎಲ್ಲ ಕೊಡಬೇಕಂತ ಹೇಳೋದ್ನಲ್ಲ, ಕಂಟಿನ್ಯೂಸ್ ಆಗಿ ಡಿಸ್ಪೋಸಬಲ್ ಡೈಪರಲ್ಲಿ ಇಡೋದು ಒಳ್ಳೇದಲ್ಲ. ನಾನು ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೆ. ಡೈಪರ್ ಮಗುಗೆ ಯೂಸ್ ಮಾಡ್ಕೋದಕ್ಕಿಂತ ಮುಂಚೆ ಏನೇನೆಲ್ಲ ನೆನ್ಪಿಟ್ಕೋಬೇಕು ಅಂತಂದು ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡಿದೆ. ಆ ವಿಡಿಯೋ ನೀವು ಚೆಕ್ ಮಾಡ್ಬೋದು, ಕೆಳಗೆ ಕೊಟ್ಟಿರ್ತೀನಿ ಲಿಂಕ್ ಅದರದ್ದು. ಸೊ ಫ್ರೀ ಟೈಮ್ ಏನು ಕೊಡ್ತೀವಲ್ಲ ನಾವು, ಡೈಪರ್ ಫ್ರೀ ಟೈಮ್, ಆ ಟೈಮ್ನಾಗೂ ಈ ಥರ ಒಂದು ಕ್ಲೋತ್ ಡೈಪರ್ ಹಾಕಿ ಇಡ್ಬೋದು. ಸೊ ದ್ಯಾಟ್ ಅವಾಗೂ ಅವ್ರು ಏನಾರೇ ಪಿ ಮಾಡಿಕೊಂಡ್ರು ಬೈ ಮಿಸ್ಟೇಕ್, ಅವಾಗೂ ಏನೋ ಪಾಟಿ ಮಾಡಿಕೊಂಡ್ರು, ಯೂಶ್ವಲಿ ಆ ಟೈಮ್ ನೋಡಿಬಿಟ್ಟೆ ಡೈಪರ್ ಫ್ರೀ ಟೈಮ್ ಕೊಟ್ಟಿರ್ತೀವಿ ನಾವು. ಬಟ್ ಅವಾಗೂ ಮಾಡ್ಕೊಂಡ್ರೆ ನಿಮಗೂ ಟೆನ್ಷನ್ ಇಲ್ಲ, ಈ ಥರದ್ದು ಒಂದು ಹಾಕಿರ್ತೀರಿ, ಹೋಲ್ಡ್ ಮಾಡ್ಕೋತದ, ಮಗುಗೂ ಏನೂ ಪ್ರಾಬ್ಲಮ್ ಆಗಂಗಿಲ್ಲ, ಏನೂ ಸಂಕಟನೂ ಆಗಂಗಿಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಅದೇ ಅಂದಲ್ಲ, ಒಂದು 2 ವರ್ಷದ ತನಕ ಯೂಸ್ ಮಾಡ್ಬೋದು, ರೀಯೂಸೇಬಲ್. ಆಮೇಲೆ ಒಂದು ಮಗು ಆದ್ಮೇಲೆ ಇನ್ನೊಂದು ಸಲ ನೀವು ಪ್ರೆಗ್ನೆಂಟಾಗಿ ಇನ್ನೊಂದು ಮಗು ಹುಟ್ಟಿದಾಗೂ ಆ ಮಗುಗೂ ಯೂಸ್ ಆಗ್ತದೆ. ಸೊ ಮತ್ತೆ ರೀಯೂಸೇಬಲ್ ಆಗ್ತದೆ. ಒಂದು ಸಲ ತೊಗೊಂಡ್ರೆ ಒಂದು ಮಗುಗೋಸ್ಕರ ಒಂದು ಸಲ ತೊಗೊಂಡ್ರೆ ಇನ್ನೊಂದು ಸಲ ಇನ್ನೊಂದು ಮಗುಗೂ ಯೂಸ್ ಮಾಡ್ಬೋದು. ಆಮೇಲೆ 300+ ಟೈಮ್ಸ್ ವಾಶ್ ಮಾಡಿದ್ರು ಏನೂ ಆಗಂಗಿಲ್ಲ ಅಂತ ಅವರು ಹೇಳಿದ್ದು. ಸೊ ಆಮೇಲೆ ಇದ್ರ ವಾಶ್ನು ಭಾಳ ಏನು ಜಂಜಟ್ಟಿಲ್ಲ, ವಾಶ್ನು ಭಾಳ ಈಸಿ ಇತ್ತು. ಬಿಕಾಸ್ ಇದು ಏನದಲ್ಲ, ಇದು ಅಕಸ್ಮಾತ್ ಪೇ ಮಾಡಿದ್ದು ಇತ್ತು ಅಂತಂದ್ರೆ ಅದಂತೂ ಫುಲ್ ಈಸಿನೇ. ಯೂಶ್ವಲಿ ಅವ್ರೇನು ಹೇಳೋದಂದ್ರೆ ನಾವು ಮಷೀನಿಗೆ ಹಾಕ್ಬೋದಂತ. ನಾ ಏನು ಮಾಡ್ತಿದ್ದೆ, ಸಪ್ರೇಟ್ ಒಂದು ಬಕೆಟ್ ಒಳಗೆ ನೀರು ಹಾಕಿ ಇವೆಲ್ಲ ಕ್ಲೋತ್ ಡೈಪರ್ಸ್ ನೆನೆ ಇಡ್ತಿದ್ದೆ ಡಿಟರ್ಜೆಂಟ್ನಾಗ ಹಾಕಿ. ಅದಾದಮೇಲೆ ಅದೆಲ್ಲ ನೀರು ಚೆಲ್ಬಿಟ್ಟು ಆಮೇಲೆ ಮಷೀನಿಗೆ ಹಾಕ್ತಿದ್ದೆ. ಸೊ ದಟ್ ಕ್ಲೀನಾಗಿ ವಾಶ್ ಆಗ್ತಿತ್ತು, ಏನೋ ಸ್ಮೆಲ್ಲು ಬರ್ತಿದ್ದಿಲ್ಲ, ಏನೂ ಬರ್ತಿದ್ದಿಲ್ಲ ಪಿ. ಆದರೆ ಅಕಸ್ಮಾತ್ ಪಾಟಿ ಅದು ಏನಾರ ಮಾಡ್ಕೊಂಡ್ರು ಇದಕ್ಕೇನು ಇದು ಇಲ್ಲ, ಜಸ್ಟ್ ನೀವು ನೀರಿಂದ ಸ್ಪ್ರೇ ಮಾಡ್ಬೋದು ಅಷ್ಟೇ, ಅದು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತದೆ. ಅದಾದ್ಮೇಲೆ ಒಂಚೂರು ಕ್ಲೀನ್ ಮಾಡಿಬಿಟ್ಟು ಹಾಕ್ಬೋದು ವಾಶಿಗೆ. ಸೊ ಭಾಳ ಝಂಜಟೇನಿಲ್ಲ ವಾಶ್ನು. ಆಮೇಲೆ ಇದ್ರ ಪ್ರಿಂಟ್ ಬಗ್ಗೆ ನಾ ಹೇಳಬೇಕು, ಬಿಕಾಸ್ ಇದು ಪ್ರಿಂಟ್ ನಂಗೆ ಭಾಳ ಲೈಕ್ ಆಗಿತ್ತು. ನನಗಷ್ಟೇ ಅಲ್ಲ, ನನ್ನ ಮಕ್ಕಳಿಗೂ ಲೈಕ್ ಆಗಿತ್ತು ಅವರಿಗೆ. ಇದು ನೋಡ್ರಿ ಸ್ಟಾರ್ ಪ್ರಿಂಟ್ ಅದ. ಸೊ ಮಕ್ಕಳಿಗೆಲ್ಲ ಒಂಥರ ಕ್ಯಾಚಿ ಇದು, ಅವ್ರಿಗೂ ಚಲೋ ಅನ್ನಿಸ್ತದೆ ಹಾಕ್ಕೊಂಡಾಗ.
ಸೊ ಇದರ ಪ್ರಿಂಟ್ನು ಭಾಳ ಚಲೋ ಇತ್ತು, ಕ್ವಾಲಿಟಿನೂ ಚಲೋ, ಪ್ರಿಂಟ್ನು ಚಲೋ. ಆಮೇಲೆ ಅದೇ ಅಂದಲ್ಲ ಇದ್ರದ್ದು ಏನಂದ್ರೆ ಲೀಕೇಜ್ ಅವ್ರು ಹೇಳಾರ ಬಟ್ಟೆ ಲೀಕೇಜ್ ಆಗಂಗಿಲ್ಲ ಅಂತ. ಬಟ್ ಒಂದು 2 ಪೀ ತನಕ ಆಗ್ತಿದ್ದಿಲ್ಲ, ಅದಕ್ಕಿಂತ ಜಾಸ್ತಿ ಆದರೆ ಲೀಕ್ ಆಗ್ತಿತ್ತು ಅನ್ನೋಕ್ಕಿಂತ ಹಸಿ ಆಗ್ತಿತ್ತು ಸ್ವಲ್ಪ ಬಾರ್ಡ್ರಲ್ಲಿ. ಸೊ ನೋಡಿಬಿಟ್ಟು ಅವಾಗ ತೆಗ್ದುಬಿಡ್ತಿದ್ದೆ. ಸೊ ಅಷ್ಟರೇ ಮಾಡಬೇಕಾಗ್ತದೆ. ಆಮೇಲೆ ಇನ್ನೊಂದು ಏನಂದರೆ ಕಾಸ್ಟ್ ಎಫೆಕ್ಟಿವ್ ಕೂಡ ಹೌದು. ಕಾಸ್ಟ್ ಎಫೆಕ್ಟಿವ್ ಅಂದರೆ ಈಗ ನೋಡಿರಿ, ಡಿಸ್ಪೋಸಬಲ್ ಡೈಪರ್ ಕಂಪೇರ್ ಮಾಡಿದ್ರೆ ಇದು ಯಾಕೆ ಕಾಸ್ಟ್ ಎಫೆಕ್ಟಿವ್ ಅಂದರೆ ಒಂದು ದಿನಕ್ಕೆ ಒಂದು 4-5 ಡೈಪರ್ ಯೂಸ್ ಮಾಡ್ತೀವಿ, ಡಿಸ್ಪೋಸಬಲ್ ಡೈಪರ್. ಸೊ ಅದು ಒಂದು ಡೈಪರಿಗೆ ಏನಿಲ್ಲ ಅಂದ್ರೆ ಒಂದು 11-12 ರೂಪಾಯಿ ಇರ್ತದೆ ಒಂದೊಂದು ಡೈಪರಿಗೆ. ಸೊ ಎಷ್ಟು ಹೋಗ್ತದೆ ಒಂದು ತಿಂಗಳಿಗೆ, ನಾವು ಎಷ್ಟು ಯೂಸ್ ಆಗ್ತದೆ. ಅದ್ರಾಗ ನಂದಂತೂ ಟ್ವಿನ್ ಬೇಬೀಸ್ ಇದ್ವು. ಸೊ ಜಾಸ್ತಿ ಡೈಪರ್ಸ್ ಯೂಸ್ ಆಗ್ತಿದ್ವಿ, ಇಬ್ಬರಿಗೂ ತೊಗೋಬೇಕಲ್ಲ ಒಟ್ಟೊಟ್ಟಿಗೆ. ಸೊ ಜಾಸ್ತಿ ಹೋಗ್ತಿತ್ತು. ಹಂಗಂತ ಡಿಸ್ಪೋಸಬಲ್ ಡೈಪರ್ ಫುಲ್ ಬಿಟ್ಟಿಲ್ಲ ಖರೆ ಹೇಳ್ಬೇಕಂದ್ರೆ, ಅದನ್ನು ಯೂಸ್ ಮಾಡಿದ್ದೆ. ಬಟ್ ಕ್ಲೋತ್ ಡೈಪರ್ ನಾ ಜಾಸ್ತಿ ಯೂಸ್ ಮಾಡ್ತೇವೆ ರಾತ್ರಿ ಹೊತ್ತಲ್ಲಿ ಇದ್ದೇ ಯೂಸ್ ಮಾಡ್ತಿದ್ದೆ. ಬಿಕಾಸ್ ಅವ್ರು ಬೆಳೀತಾ ಏನಾಯಿತು, ರಾತ್ರಿ ಹೊತ್ತು ಪೀ ಮಾಡೋದು ಕಮ್ಮಿ ಆಯಿತು. ಆವಾಗ ಏನಾಯಿತು, ಅವ್ರು ಆರಾಮ್ಸೆ ಮಲ್ಕೊಳ್ಳೋದ್ರು. 1 ಪೀ ಮಾಡ್ಕೊಂಡ್ರು ಅದು ಹೋಲ್ಡ್ ಮಾಡ್ತಿತ್ತು, ಅವ್ರಿಗೇನು ಎಚ್ಚರ ಆಗ್ತಿದ್ದಿಲ್ಲ, ಏನಾಗ್ತಿದ್ದಿಲ್ಲ. ಸೊ ಹಾಗಾಗಿ 1-2 ವರ್ಷ ಆರಾಮ್ಸೆ ಇದು ರಾತ್ರಿ ಹೊತ್ತು ಅವ್ರು ಮಲ್ಬೇಕಾರೆ ಇದೇ ಹಾಕಿಸಿ ಮಲಗಿಸ್ತಿದ್ದೆ. ಅವರಿಗೆ ಭಾಳ ಚಲೋ ಕಂಫರ್ಟೇಬಲ್ ಆಗಿ ನಿದ್ದೆ ಆಗ್ತಿತ್ತು. ಸೊ ನಾನು ಖುಷಿ. ಆಮೇಲೆ ಹಗ್ಲೊತ್ತೂ ಡೈಪರ್ ಫ್ರೀ ಟೈಮ್ ಕೊಟ್ಟಾಗ, ಆಮೇಲೆ ಡಿಸ್ಪೋಸಬಲ್ ಡೈಪರ್ ಬ್ಯಾಡ್ ಆದಾಗ ಅವಾಗೆಲ್ಲ ಕ್ಲೋತ್ ಡೈಪರೇ ಹಾಕ್ತಿದ್ದೆ. ಬಟ್ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲ ಡಿಸ್ಪೋಸಬಲ್ ಡೈಪರೇ ಯೂಸ್ ಮಾಡ್ತಿದ್ದೆ. ಹಾಗಾಗಿ ಎರಡೂ ಯೂಸ್ ಮಾಡಿದ್ದೀನಿ ನಾನು. ಕಾಸ್ಟ್ ವೈಸ್ ಕಂಪೇರ್ ಮಾಡಿದ್ರೆ ಅದು ಡಿಸ್ಪೋಸಬಲ್ ಡೈಪರಿಗೆ ಭಾಳ ರೊಕ್ಕ ಹೋಗ್ತದೆ. ಇದು ಏನಿಲ್ಲ ಅಂದ್ರೆ ಒಂದು ಡೈಪರಿಗೆ ಒಂದು 800 ರೂಪೀಸ್ ಬೀಳ್ತದೆ ಅನ್ನಿಸ್ತದೆ. ಬಟ್ ವರ್ತ್, ಯಾಕಂದ್ರೆ ಅದು ರಿಯೂಸಬಲ್ ಅದ. ಎಷ್ಟು ಟೈಮ್ಸ್ ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ. ನೀವು ಅಷ್ಟು ಟೈಮ್ಸ್ ವಾಶ್ ಮಾಡಿದ್ರು ನಾವು ಆರಾಮ್ಸೆ ಒಂದು 2 ವರ್ಷ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಆಮೇಲೆ ಮತ್ತೊಂದು ಮಗುಗೂ ಯೂಸ್ ಮಾಡಬಹುದು. ಇದು ನಮ್ಮ ಮಗುವಿನ ಚರ್ಮಕ್ಕೆ ಎಷ್ಟು ಬೆನಿಫಿಟ್ ಮಾಡ್ತದ ಅಂದರೆ, ಮಗು ಚರ್ಮ ಸೆನ್ಸಿಟಿವ್ ಆಗಿರಲಿ, ಹೆಂಗೆ ಇರಲಿ, ಅದು ಏನೋ ಹಾಳಾಗ್ಲಾರ್ದಂಗೆ ನೋಡ್ಕೋತದ, ಯಾವುದೇ ರೀತಿ ರ್ಯಾಷಸ್ ಆಗ್ಲಾರ್ದಂಗೆ ನೋಡ್ಕೋತದ. ಸೊ ಎಷ್ಟು ಮಗುಗೆ ಬೆನಿಫಿಟ್ ಮಾಡ್ತದೆ ಅಷ್ಟೇ ಪರಿಸರಕ್ಕೂ ಬೆನಿಫಿಟ್ ಮಾಡ್ತದೆ. ಬಿಕಾಸ್ ಇದು ಬಟ್ಟೆಯಿಂದ ಮಾಡಿರೋದಾಗಿದ್ದರಿಂದ ಯಾವುದೇ ರೀತಿ ಪರಿಸರಕ್ಕೂ ಹಾನಿ ಮಾಡೋದಲ್ಲ. ಇದು ಪರಿಸರ ಸ್ನೇಹಿ ಕೂಡ ಹೌದು. ಆಮೇಲೆ ಸೂಪರ್ ಬಾಟಮ್ಸ್ ಇಂದೇನು ಕ್ಲೋತ್ ಡೈಪರ್ ಅವಲ್ಲ, ಅದು ನಾನು ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಅದನ್ನು ಪರ್ಚೇಸ್ ಮಾಡಿ ಅದನ್ನು ನನ್ನ ಮಕ್ಕಳಿಗೆ ಯೂಸ್ ಮಾಡಿದ್ದೆ, ಬೇರೆದನ್ನು ಯೂಸ್ ಮಾಡಿದ್ದೆ. ಬಟ್ ನನಗಿದು ಸೂಪರ್ ಬಾಟಮ್ಸ್ ಭಾಳ ಲೈಕ್ ಆಗಿದೆ. ಬಿಕಾಸ್ ಇದು ಒಂದೊಂದು ಸಲ ನಾನಲ್ಲ ಇದು ನಮ್ಗೆ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ಬೋದು ನಮ್ಮ ಮಕ್ಕಳಿಗೆ. ಅಂದರೆ ಇದು ಬ್ಯಾಡ್ ಆಗಿತ್ತು, ಇದು ಒಳಗೆ ಒಂದು ಇನ್ಸರ್ಟ್ ಇರ್ತಲ್ಲ, ಅಷ್ಟ್ರ ಮೇಲೆ ಸಾಕಪ್ಪ ಅಂತಿದ್ರೆ ಅಷ್ಟೇ ಹಚ್ಬೋದು, ಇಲ್ಲ ಇದು ಬೇಕಂದ್ರೂ ಹಚ್ಬೋದು. ಸೊ ಹೆಂಗೆ ಬೇಕಾರೆ ನಮ್ಮ ಮಗುವಿಗೆ ಯಾವ ಥರ ನಮಗೆ ಆ ಟೈಮ್ನಾಗ ನೆಸಸರಿ ಬರ್ತದೆ ಆ ಟೈಪ್ ನಾವು ಯೂಸ್ ಮಾಡ್ಬೋದು. ಆ ಫ್ಲೆಕ್ಸಿಬಿಲಿಟಿ ಅದ. ಬಟ್ ಎಲ್ಲ ರೀತಿಯಿಂದಲೂ ನನಗೆ ಸೂಪರ್ ಬಾಟಮ್ಸ್ ಕ್ಲೋತ್ ಡೈಪರ್ ಭಾಳ ಚಲೋ ಅನಿಸಿತ್ತು. ಸೊ ನಾನು ಇದು ರೆಕಮೆಂಡ್ ಮಾಡ್ತೀನಿ. ನಿಮಗೂ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಇದು ಸೂಪರ್ ಬಾಟಮ್ ಕ್ಲೋತ್ ಡೈಪರ್ನ ಪರ್ಚೇಸ್ ಮಾಡಿರಿ ಅಂತ ಹೇಳ್ತಾ, ಇದು ಮತ್ತು ನಾನು ಬರೀ ಸೂಪರ್ ಬಾಟಮ್ ಕ್ಲೋತ್ ಡೈಪರ್ ಅನ್ನಕತ್ತೀನಿ ಅಂತಂದು ನಾನು ಸ್ಪಾನ್ಸರ್ಡ್ ವಿಡಿಯೋ ಅಂತ ತಿಳ್ಕೊಬೇಡ್ರಿ. ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನಂದು ಹಾನೆಸ್ಟ್ ರಿವ್ಯೂ ನಾನು ನಿಮಗೆ ಹೇಳಿದ್ದೀನಿ. ಸೊ ನಿಮ್ಮಲ್ಲಿ ಬಿಟ್ಟಿತ್ತು ನೀವು ಯಾವ ಕ್ಲೋತ್ ಡೈಪರ್ ಯೂಸ್ ಮಾಡ್ತೀರಿ ಅನ್ನೋದು. ಆಮೇಲೆ ಈ ಡೈಪರಿಂದು ಹೆಂಗೆ ಯೂಸ್ ಮಾಡಬೇಕು, ಯಾವ ರೀತಿ ವಾಶ್ ಮಾಡಬೇಕು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಅವರು ಕೊಟ್ಟಿರ್ತಾರೆ. ಸೊ ಪ್ಯಾಕೇಜಿಂಗ್ನು ಭಾಳ ಚಲೋ ಐತದ. ನನಗೆ ಪ್ಯಾಕೇಜಿಂಗ್ನು ಭಾಳ ಇಷ್ಟ ಆಗಿದೆ. ಇದು ಸೂಪರ್ ಬಾಟಮ್ಸಿಂದ ಇದು ಡೈಪರ್ದು ಪ್ಯಾಕ್ ಮಾಡಿ ಕಳಿಸ್ದಾಗ ಭಾಳ ಚಲೋ ಪ್ಯಾಕಿಂಗ್ ಮಾಡಿದರು. ಆಮೇಲೆ ಒಂದು ನೋಟ್ ಕೂಡ ಬರೆದಿದ್ರು, ಪ್ಲಸ್ ಒಂದು ಡೈಪರ್ ಇಡೋ ಬ್ಯಾಗ್ ಥರ ಕೊಟ್ಟಿದ್ರು. ಅದನ್ನು ಭಾಳ ಕ್ಯಾರಿ ಮಾಡೋಕ್ಕೆ, ಎಲ್ಲರೇ ಹೊರಗಡೆ ಹೋದಾಗ, ಬೇರೆ ಊರಿಗೆ ಹೋದಾಗ ಕ್ಯಾರಿ ಮಾಡೋಕ್ಕೂ ಭಾಳ ಚಲೋ ಈಸಿ ಇತ್ತು. ಸೊ ಕ್ಲೋತ್ ಡೈಪರ್ನ ಒಂದು ಸಣ್ಣದು ಬ್ಯಾಗ್ ಕೊಟ್ಟಿದ್ರು, ಆ ಬ್ಯಾಗಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಸೊ ಈ ರೀತಿ ಎಲ್ಲ ನೀಟಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ರು. ಆಮೇಲೆ ಅದೇ ಅನ್ನಲ್ಲ, ಇದು ಹೆಂಗೆ ವಾಶ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು, ಇದರದ್ದೆಲ್ಲ ಇನ್ಸ್ಟ್ರಕ್ಷನ್ಸ್ ಅದ್ರಾಗೆ ಕೊಟ್ಟಿರ್ತಾರೆ. ನೀವು ನೋಡ್ಕೋಬೋದು. ನೀವು ಬೇಕಾದರೆ ಪರ್ಚೇಸ್ ಮಾಡ್ತಿದ್ರಂದ್ರೆ ಇದ್ರದ್ದು ನಾನು ಲಿಂಕ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ. ಹಾಗೆ ನನ್ನ ಚಾನಲ್ನ ತಪ್ಪದೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ತಿಳಿಸ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.